ಇವತ್ತು ರಸ್ತೆಯಾಗ 4 ಮಂದಿ ಒಬ್ಬ ಅಮಾಯಕನ ಇಟ್ಕೊಂಡು ಹೊಡಿತಿದ್ರ, ಇಲ್ಲ ರೋಡ್ನಾಗ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದು ಒದ್ಲಾಡ್ತಿದ್ರ, 100ರಲ್ಲಿ 90ರಷ್ಟು ಜನ ಹಾಗೆ ಹೊಟ್ಟೋಗ್ತಾರ. ಇನ್ನು 10 ಜನ ನಿಂತ್ಕೊಂಡು ಕಮೆಂಟ್ ಹೊಡಿತಿರ್ತಾರ, ಅದ್ರಲ್ಲಿ ಒಬ್ಬ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಮಾಡ್ದ. ಅದೇ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋನು ನಮ್ ತಂದೆನೋ ಫ್ರೆಂಡೋ ಆಗಿದ್ರೆ 2 ಸೆಕೆಂಡ್ ಯೋಚನೆ ಮಾಡಂಗೆ ಇಲ್ರಿ ಸರ. ಹೆಗಲ್ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಓಡ್ತಿರ್ತೀವಿ. ಅದೇ ಅಲ್ಲಿ ಒದೆ ತಿಂತಿರೋ ನಮ್ಮ ಅಣ್ಣನೋ ತಮ್ಮನೋ ಆಗಿದ್ರೆ ನಾವು ಬಲೈನರಾದ್ರೂ ಸರಿ ಅವನ್ನ ಕಾಪಾಡಕ್ ನುಗ್ತೀವಿ. ಅದೇ ಅಲ್ಲಿ ಆಕ್ಸಿಡೆಂಟ್ ಆಗಿರೋನಿಲ್ಲ ಒದೆ ತಿಂತಿರೋನು ಯಾರ್ದೋ ಒಬ್ಬ ಅಣ್ಣನೋ ತಮ್ಮನೋ ಅಂತ ಯಾಕ್ರಿ ಸರ ನಾವು ಯೋಚನೆ ಮಾಡಂಗಿಲ್ಲ? ನಮಗೆ ಟೈಮ್ ಇಲ್ಲ, ಧೈರ್ಯ ಇಲ್ಲ ಅಂತ ಅಲ್ರಿ ಸರ. ಬಹಳ ಮುಖ್ಯವಾಗಿ ನಮಗೆ ಮನುಷ್ಯತ್ವನ ಇಲ್ಲ. ನಾವು ನಮ್ಮವರು ನಮ್ತನ ಅನ್ನೋ ಸ್ವಾರ್ಥನೇ ಸರ್ ಇದಕ್ಕೆಲ್ಲ ಕಾರಣ. ಆ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂಥ ಪ್ರಾಬ್ಲಮ್ಗಳೆಲ್ಲ 2 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಬರೀ ಮಾತಲ್ಲಿ ನಮ್ ದೇಶ, ನಮ್ ಭಾಷೆ, ನಮ್ಮಣ್ಣು ಅನ್ನೋ ಬದಲು ನಿಸ್ವಾರ್ಥದಿಂದ ಬದುಕಿದ್ರೇನೆ ಸರ್ ಭವ್ಯ ಭಾರತ ಸೃಷ್ಟಿ ಆಗೋದು. ಆದ್ರೆ ಪಾಪ ನಮ್ ದೇಶದ ಯುವ ಪ್ರತಿಭೆಗಳು ಸ್ವಲ್ಪ ಈ ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಅಂತ ಮುಳುಗೋಗಿದ್ದಾರೆ. ಅವ್ರೇನಾದ್ರೂ ಮನಸ್ಸು ಮಾಡಿದ್ರೆ ತಪ್ಪು ಕಂಡಾಗ್ಲೇ ಕಮೆಂಟ್ ಮಾಡಿ, ಯೂನಿಟಿನ ಶೇರ್ ಮಾಡಿ, ಇಡೀ ಪ್ರಪಂಚನೇ ಲೈಕ್ ಮಾಡೋಂತ ಕೆಲಸ ಮಾಡ್ತಾರೆ. ಮನಸ್ಸು ಮಾಡ್ಬೇಕಷ್ಟೇ. ನೀವ್ ಹೇಳೋದೆಲ್ಲ ವಿಚಾರ ಮಾಡೋಂತದ್ದೇ, ಆದ್ರೆ ಇದರಿಂದ ಬದಲಾವಣೆ ಆಗುತ್ತೆ ಅಂತೀರಾ? ಯಾಕಾಗಲ್ಲ ಸರ್? 1857ರಲ್ಲಿ ಮಂಗಲ್ ಪಾಂಡೆ ಹಚ್ಚಿದ ಸ್ವಾತಂತ್ರ್ಯದ ಕಿಚ್ಚು 1947ರಲ್ಲಿ ಒಬ್ಬ ಮಹಾತ್ಮನ ಮೂಲಕ ನಮಗ್ ಸಿಗುತ್ತೆ. ದೆಹಲಿಲಿ ಒಬ್ಬ ಸ್ವಚ್ಛ ಭಾರತದ ಕನಸು ಕಂಡ್ರೆ ನಾವೆಲ್ಲ ಇಲ್ಲಿ ಡಸ್ಟ್ಬಿನ್ ಹುಡುಕೋ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ. ಇದರಿಂದ 1% ಬದಲಾವಣೆ ಆದ್ರೂ ಅದು ಬದಲಾವಣೆ. ಅವ ಬದಲಾಬೇಕು, ಇವ ಬದಲಾಬೇಕು ಅನ್ನೋದನ್ನ ಬಿಟ್ಟು ಮೊದಲು ನಾವು ಬದಲಾಬೇಕು. ನಮ್ಮ ದೇಶದ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರ ಭಾವೈಕ್ಯತೆ ಮಾತ್ರ ಅಲ್ರಿ ಸರ, ಅದ್ರ ಜೊತೆ ಮಾನವೀಯತೆನೂ ಇರ್ಬೇಕು. ನಾವೆಲ್ಲ ಕೂಡಿ ನಡೆದರ ಖೂಬ್ ಜಮೇಗ ರಂಗ್.